ಹಾಯ್ ಎವ್ರಿವನ್, ಇದು ಸ್ಯಾಟರ್ಡೇ ಮಾರ್ನಿಂಗ್. ಇವತ್ತಿನ ವೀಕೆಂಡ್ ಪ್ಲ್ಯಾನ್ ಏನಂದರೆ ಪವನ್ ಅವ್ರ ಕ್ಲೋಸ್ ಫ್ರೆಂಡ್ ಒಬ್ಬರದ್ದು ಬರ್ಡೇ ಸೆಲೆಬ್ರೇಷನ್ ಇದೆ, ಹೋಗ್ತಾ ಇದ್ದೀವಿ. ಬರ್ಡೇ ಗುಬ್ಬಿ ಮರಿಗೆ ಫಸ್ಟ್ ಟೈಮ್ ಜುಟ್ಟು ಹಾಕಿದ್ದೀನಿ ನೋಡಿ, ಚೆನ್ನಾಗಿ ಕಾಣ್ತಿದ್ದಾಳ. ಆ್ಯಕ್ಚುಲಿ ಮುಂದಿನ ವಾರ ಈ ಜುಟ್ಟು ಇರಲ್ಲ, ನೋಡಿ ಕೊಡಿಸ್ತಾ ಇದ್ದೀವಿ. ಇದೇ ನೋಡಿ ನಮ್ಮ ಹಳೆ ಏರಿಯಾ. ಆ ಕಡೆ ಈ ಕಡೆ ನೋಡ್ತಾ ನೋಡ್ತಾ ನಮ್ಮ ಹಳೆ ಮೆಮೊರೀಸ್ ಎಲ್ಲ ಕಣ್ಮುಂದೆ ಹಾಗೆ ಪಾಸ್ ಆಯಿತು. ನಾನು ಆ್ಯಕ್ಚುಲಿ ಮೊದಲು ಇಲ್ಲೇ ಇದ್ದಿದ್ದು, ಆಲ್ಮೋಸ್ಟ್ ಒಂದು 7 to 8 years ಇಲ್ಲೇ ಇದ್ವಿ. ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂದರೆ 4000 kilometer ನಮ್ಮ ಕರಿಯ ಕಂಪ್ಲೀಟ್ ಮಾಡಿದ್ದಾನೆ ವಿತಿನ್ 4 months. ದಟ್ ಈಸ್ ಅಮೇಝಿಂಗ್. ನಾವಿಬ್ಬರು ಟ್ರಾವೆಲ್ ಫ್ರೀಕ್ ಆಗಿರೋದ್ರಿಂದ ಈ ಥರ ಕಿಲೋಮೀಟರ್ಸ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ, ಲೈಕ್ ತುಂಬ ಟ್ರಾವೆಲ್ ಮಾಡಿದ್ದೀವಿ ಅನ್ನೋ ಥರ. ಸೊ ಇನ್ನೇನು ನಮ್ಮ ಫ್ರೆಂಡ್ ಮನೆ ರೀಚ್ ಆಗ್ತೀವಿ. ಇಷ್ಟೊತ್ತಿಗಾಗಲೇ ಅಲ್ಲಿ ಇರಬೇಕಿತ್ತು, ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗಿದ ತಕ್ಷಣ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು. Happy birthday to you. Happy birthday, happy birthday, happy birthday to you. ಬರ್ಡೇ ಸೆಲೆಬ್ರೇಷನ್ ಊಟ ಎಲ್ಲ ಆದಮೇಲೆ ಹಾಗೆ ಗುಬ್ಬಿ ಮರಿ ಜೊತೆ ಎಲ್ಲರೂ ಆಟ ಆಡ್ತಾ ಇದ್ವಿ. ಹಾಗೆ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಸೊ ಮನೆಗೆ ಹೋಗೋ ಮೂಡಂತೂ ಇರಲಿಲ್ಲ. ಸುಮ್ಮನೆ ಏನು ಮಾಡೋಣ ಅಂದ್ಬಿಟ್ಟು ಹಳೆ ಮೆಮೊರೀಸ್ ರೀಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಹಳೆ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು, ಇದೆಲ್ಲ ನಮ್ಮ ಹಳೆ ಅಡ್ಡ. ನಾವಿದ್ದಿದ್ದು ಆ್ಯಕ್ಚುಲಿ HMT ಕ್ವಾರ್ಟರ್ಸಲ್ಲಿ, ಅಲ್ಲೊಂದು ಆಲ್ಮೋಸ್ಟ್ 12 ವರ್ಷ ಅಲ್ಲಿದ್ವಿ. ಸೊ ಸುಮ್ಮನೆ ಹಳೆ ಮೆಮೊರೀಸ್ ರೀಕ್ರಿಯೇಟ್ ಮಾಡೋಣ ಅಂತ ಲಗೋರಿ ಆಡ್ತಾ ಕೂತಿದ್ವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಚಿಕ್ಕ ಮಕ್ಕಳು ಆಗ್ಬಿಟ್ವಿ ನಾವೇ ಒಂದು ಸ್ವಲ್ಪ ಹೊತ್ತಿಗೆ. ಲಡ್ಡು ಫುಲ್ ಟಾಸ್ ಕೊಡ್ಬೇಡ. ಓಯ್ ಫುಲ್ ಟಾಸ್ ಕೊಟ್ರೆ ಆಲ್ ಔಟು. ಫುಲ್ ಪಿಚ್ಚೋಡಿ. ಅಯ್ಯೋ ಜೋರಾಗಿ ಎಸೆ ಹೇಳ್ತೀನಿ ಈಗ. ಅಯ್ಯೋ ಬಾ ಮಗ. ಆಡ್ತಾ ನೈಟ್ ಆಗಿದ್ದೇ ಗೊತ್ತಾಗಿಲ್ಲ. ಎಲ್ಲರೂ ಅಷ್ಟೇ ಫುಲ್ ಸುಸ್ತಾಗೋಗ್ಬಿಟ್ಟಿದ್ವಿ, ಎಲ್ಲ ಸ್ವೆಟ್ ಆಗಿಬಿಟ್ಟಿದ್ವಿ. ಸೊ ಯಾರಿಗೂ ಮನೆಗೆ ಹೋಗೋಕೆ ಮನಸ್ಸಿಲ್ಲ, ಬಟ್ ಹೋಗೋ ಆಪ್ಷನ್ ಇಲ್ಲದೆ ಎಲ್ಲ ಹೋಗಲೇಬೇಕಾಗಿತ್ತು. ಸೊ ಫೈನಲಾಗಿ ನಾವು ಇವತ್ತು ಡೇನ ಮುಗಿಸಿದ್ವಿ. ಸೊ ಮನೆಗೆ ಹೊರಡೋಣ ಅಂತ ಎಲ್ಲ ಒಂದು ಸೆಲ್ಫಿ ತೊಗೊಂಡು ಹೊರಟ್ವಿ. ಹೋಗ್ತಾ ಇದ್ದಕ್ಕೆ ಸ್ಪೆಷಲ್ ಗೆಸ್ಟ್ ಒಬ್ಬರು ಚಂದಮಾಮ ಸೂಪರಾಗಿ ಕಾಣಿಸ್ತಿದ್ರು ಇವತ್ತು. ನಮ್ಮ ಲಡ್ಡುಗೆ ಚಂದಮಾಮನೇ ಫೇವ್ರೇಟು. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಒಂದು ಫೋಟೋ ಹೊಡ್ಕೊಂಡು ಸೀದಾ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಇಷ್ಟು ಇವತ್ತಿನ ವ್ಲಾಗ್ ಗೈಸ್.